ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಭೇಟಿ ನೀಡಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಕೀಲರ ಪ್ರತಿಭಟನೆಗೆ ಸಾಥ್ ಕೊಡಲಿದ್ದಾರಾ ರಾಮನಗರದಲ್ಲಿ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ಹಾಗೂ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆಯಾ? ಏನಿದೆ ಅಲ್ಲಿ ನೂಕಾಟ, ತಳ್ಳಾಟ? ಡಿಸಿ ಅವ್ರಿಗೂ ಕೂಡ ಅದನ್ನ ಸಂಧಾನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ವಾ? ಏನಿದೆ ಪರಿಸ್ಥಿತಿ ಈಗ ಶ್ರೀಪಾದ್? ಕ್ವಿಕ್ ಅಪ್ಡೇಟ್ಸ್ ಕೊಡಿ. ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ವಿ ಸಂಜೆ ಅಷ್ಟೊತ್ತಿಗೆ ಒಂದು ಕನ್ಕ್ಲೂಷನ್ಗೆ ಬರಬಹುದು ಈ ಪ್ರತಿಭಟನೆ ಅನ್ನುವಂತಹ ಲೆಕ್ಕಾಚಾರವೇ ಇತ್ತು. ಆದರೆ ಸಮಸ್ಯೆ ಬರ್ತಾ ಬರ್ತಾ ಮತ್ತಷ್ಟು ಜಟಿಲವಾಗ್ತಾ ಹೋಯಿತು. ಜಿಲ್ಲಾಧಿಕಾರಿಯವರು 5 ಗಂಟೆಗೆ ಬಂದು ನಿಮಗೆ ಏನು ಅನ್ನೋದನ್ನು ಉತ್ತರ ಕೊಡ್ತೀನಿ ಅಂತ ವಕೀಲರಿಗೆ ಹೇಳಿದರು. 5 ಗಂಟೆ ಆಯಿತು, 5:15 ಆಯಿತು, 6 ಗಂಟೆ ಆಯಿತು, ಜಿಲ್ಲಾಧಿಕಾರಿಗಳು ಬರಲಿಲ್ಲ. ಫೈನಲಿ ಜಿಲ್ಲಾಧಿಕಾರಿಗಳು ಈಗ ಒಂದು 10-15 ನಿಮಿಷದ ಹಿಂದೆ ಬಂದು ಈ ರೀತಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ವರದಿ ಬಂದ ಬಳಿಕ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು. ಆದರೆ ವಕೀಲರು ನೀವು ಅವ್ರನ್ನ ಸಸ್ಪೆಂಡ್ ಮಾಡಿ 1 ವಾರ ಆದರೂ ತಗೊಳ್ಳಿ, 2 ವಾರ ಆದರೂ ತಗೊಳ್ಳಿ, ವರದಿ ಬಂದ ನಂತರ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಿ, ಆದರೆ ಈಗ ಸದ್ಯಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅನ್ನೋಂತಹ ಆಗ್ರಹವನ್ನು ವ್ಯಕ್ತಪಡಿಸಿದರು. ಆದರೆ DC ಅವರು ಖಂಡ ತುಂಡವಾಗಿ ಹೇಳಿದರು, ಇನ್ವೆಸ್ಟಿಗೇಷನ್ ನಡೆಯುವಂತಹ ಟೈಮ್ನಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಸಸ್ಪೆನ್ಷನಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಅಂತ. ಸದ್ಯಕ್ಕೆ ವಕೀಲರು ಈ ರೀತಿಯ ಒಂದು ನಿರ್ಧಾರದಿಂದ ಸಂತೃಪ್ತರಾಗಿಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ, ನಾಡಿದ್ದು ಬೆಂಗಳೂರು ಚಲೋ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಈಗಲೂ ಕೂಡ ವಕೀಲರಿದ್ದಾರೆ, ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಈ ಎರಡೂ ಕಡೆಯಿಂದನೂ ಬಂದಿದೆ. ಜಿಲ್ಲಾಧಿಕಾರಿಗಳು ತನಿಖೆ ನಡೀತಾ ಇದೆ, ವರದಿ ಬಂದ ಬಳಿಕ PSI ಅವ್ರನ್ನ ಸಸ್ಪೆಂಡ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ DC ಅವ್ರು ಹೇಳ್ತಾ ಇದ್ರೆ, ಈ ಕಡೆ ವಕೀಲರು ಅವ್ರನ್ನ ಸಸ್ಪೆಂಡ್ ಮಾಡಿ ನೀವು 1 ವಾರ ಆದರೂ ತಗೊಳ್ಳಿ, 2 ವಾರ ಆದರೂ ತಗೊಳ್ಳಿ, ಅದಾದ ನಂತರ ನೀವು ಕ್ರಮ ಕೈಗೊಳ್ಳಿ, ಆದರೆ ಸದ್ಯಕ್ಕೆ ನಮಗೆ ಸಸ್ಪೆನ್ಷನ್ ಬೇಕು ಅನ್ನುವಂತಹ ಹಠವನ್ನು ಹಿಡಿದಿದ್ದಾರೆ. ಈ ಕಡೆ ಹಗ್ಗನೂ ಹರಿತಾ ಇಲ್ಲ, ಕೋಲು ಮುರಿತಾ ಇಲ್ಲ ಅಂತ ಲೆಕ್ಕಕ್ಕೆ ಸದ್ಯಕ್ಕಿನ ಪರಿಸ್ಥಿತಿ ಇದೆ. ಶ್ರೀಲಕ್ಷ್ಮಿ, ರೈಟ್, ಸಂಪರ್ಕದಲ್ಲಿ ಶ್ರೀಪಾದ್, ಹಾಗೇನೆ ನಮ್ಮ ಇನ್ನೋರ್ವ ಪ್ರತಿನಿಧಿ ಮಹದೇವ್ ಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಮಹದೇವ್ ಸ್ವಾಮಿ, ಇದು ಆದಷ್ಟು ಬೇಗನೆ ಮುಗಿಬೇಕಾಗಿತ್ತು. ಇದು ಇಬ್ಬರು ಕೂಡ ಕಾನೂನು ರಕ್ಷಕರು, ಆದ್ರೆ ಮುಗಿತಾ ಇಲ್ಲ, ಇನ್ನಷ್ಟು ರೊಚ್ಚಿಗೆ ಹೇಳ್ತಾ ಇದ್ದಾರೆ ವಕೀಲರು, ಇನ್ನಷ್ಟು ಆಕ್ರೋಶಗೊಳ್ತಾ ಇದ್ದಾರೆ. ಏನ್ ಕಾರಣ? ಇದರ ಒಳತೋಟಿ ಏನು ಆಕ್ಚುಲಿ? ಯಾಕೆ ಅಷ್ಟೊಂದು ಆಕ್ರೋಶ ಬರ್ತಾ ಇದೆ? PSIನ ಅಮಾನತು ಮಾಡಿ ಅನ್ನೋದು ಸರಿ, ಬಟ್ ಇನ್ನೂ ಕೂಡ ಅದು ಸಮಸ್ಯೆ ಸಾಲ್ವ್ ಆಗ್ತಿಲ್ವಲ್ಲ, ಯಾಕೆ ಅಂತ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇಲ್ಲಿನ ವಿಚಾರವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎರಡೂ ಕಡೆಗಳು ಕೂಡ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ. ಯಾಕಂದರೆ ವಕೀಲರು ಕೂಡ ತಮ್ಮ ಹೋರಾಟ ಏನಿದೆ ಅದಕ್ಕೆ ನಾವು ಹೋರಾಟದಿಂದ ಹಿಂದೆ ಸರಿಬಾರ್ದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಹೋರಾಟದಲ್ಲಿದ್ದಾರೆ. ಆದರೆ ಪೊಲೀಸರು ಹೇಳುವಂತಹ ಮಾತಿನ ಪ್ರಕಾರವಾಗಿ ಕಾನೂನಾತ್ಮಕವಾಗಿ ಅವರು FIR ಅನ್ನು ದಾಖಲು ಮಾಡಿದ್ದಾರೆ. ಆದರೆ ನಾವು ಅವರನ್ನು ಏಕಾಏಕಿ ಅಮಾನತನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಜೊತೆಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಕೂಡ ಅದೇ ಮಾತನ್ನು ಹೇಳ್ತಾರೆ. ಯಾಕಂದರೆ ತನಿಖೆಯನ್ನು ಮಾಡಬೇಕಾಗುತ್ತೆ. FIR ಹಾಕಿದ್ರು ಪೊಲೀಸ್ನವರು ಅಂತನ್ನುವಂತಹ ಕಾರಣಕ್ಕೆ ಅವರನ್ನು ಅಮಾನತು ಮಾಡುವಂಥದ್ದು ಎಷ್ಟು ಸರಿ ಅಂತನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ. ಆದರೆ ಈಗಾಗಲೇ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಮಾಡಿದ್ರು. ಏನಂದರೆ 2 ದಿನಗಳ ಕಾಲಾವಕಾಶವನ್ನು ಕೊಡಿ, ಅಂದರೆ ತನಿಖೆಯನ್ನು ಮಾಡಿ, ತನಿಖೆಯಲ್ಲಿ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮೇಲಧಿಕಾರಿಗಳ ಜೊತೆ ಕೂಡ ನಾನು ಮಾತುಕತೆಯನ್ನು ಆಡಿದ್ದೇನೆ ಅನ್ನುವಂತಹ ಮಾತನ್ನು ತಿಳಿಸಿದ್ರು. ಆದರೆ ವಕೀಲರು ಮಾತ್ರ ತಮ್ಮ ಪಟ್ಟನ್ನು ಬಿಡ್ತಾಯಿಲ್ಲ, PSIಯನ್ನು ಅಮಾನತು ಮಾಡಿ ನಂತರ ನೀವು ತನಿಖೆಯನ್ನು ಮುಂದುವರಿಸಬಹುದು ಅಂತನ್ನುವಂಥದ್ದು. ಆದರೆ ಏನು ಇಡೀ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂಧನವನ್ನು ವಿಧಿಸಿದ್ರು. ಜಿಲ್ಲಾಧಿಕಾರಿಗಳನ್ನು ಕೂಡ ಹೊರಗೆ ಕಳಿಸ್ತೆ, ನಾವು ಕೂಡ ಇಲ್ಲೇ ಮಲ್ಕೊಳ್ತೇವೆ, ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಅಂತ ವಕೀಲರು ಪಟ್ಟನ್ನು ಹಿಡಿದರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನು ಮಾಡಿದ್ರು. ಗೇಟ್ನ ಬೀಗವನ್ನು ಒಡೆದು ಏನು ಜಿಲ್ಲಾಧಿಕಾರಿಗಳನ್ನು ಹೊರ ಕಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಸದ್ಯಕ್ಕೆ ವಕೀಲರು ಶಾಂತರಾದಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಸುವ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ, ಯಾವ ನಿರ್ಧಾರಕ್ಕೂ ಕೂಡ ಬಂದಂತೆ ಕಾಣಿಸ್ತಾ ಇಲ್ಲ. ಶ್ರೀಲಕ್ಷ್ಮಿ, ಅಲ್ಲಿ ಇಮಿಡಿಯೇಟ್ ಆಗಿ ಏನಾಯ್ತು? ಅಲ್ಲಿ ಪೊಲೀಸರು ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ಬಂದ್ರು, ಆ ನಂತರ ಎಷ್ಟೊಂದು ಸಂಧಾನಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಇವರು SP ಕೂಡ ಇದ್ರು, DC ಕೂಡ ಇದ್ರು, ಆದ್ರೂ ಕೂಡ ಅಲ್ಲಿ ಸಂಧಾನ ಮಾಡಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಮತ್ತು ಬಿಗಡಾಯಿಸಿದ್ ಯಾಕೆ ಮಹದೇವ್ ಸ್ವಾಮಿ?
ಇಲ್ಲ, ಬಹುಶಃ ಆ್ಯಕ್ಚುಲಿ ಅವರು ಕಳೆದ ಒಂದು ವಾರದಿಂದ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅಂದರೆ PSI ಅವರನ್ನು ಅಮಾನತು ಮಾಡಬೇಕು ಅಂತ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಆ ಸಂದರ್ಭದಲ್ಲಿ ಅಂದರೆ ಕೋರ್ಟ್ನ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಜೊತೆ ಕೂಡ ಅವರ ಜೊತೆ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದರೆ ಬಹುಶಃ ಪ್ರಾರಂಭದ ದಿನಗಳಲ್ಲಿ ಈ ಮಟ್ಟಕ್ಕೆ ಈ ಒಂದು ಪ್ರತಿಭಟನೆ ಬರ್ತಾ ಇರಲ್ಲ ಅಂತನ್ನುವಂಥದ್ದು. ಯಾಕೆಂದರೆ ಹಿಂದೆ ಕೂಡ ಅವರು ವಕೀಲರು ಕೂಡ ಭೇಟಿಯನ್ನು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳನ್ನ, ಜೊತೆಗೆ SP ಅವರ ಜೊತೆ ಕೂಡ ಮಾತಾಡಿದೆ, ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಕೂಡ ವಕೀಲರು ಮಾತನಾಡಿದ್ರು ಕೂಡ ಅಂದರೆ ಪ್ರತಿಷ್ಠೆ ಪ್ರಶ್ನೆಯಾಗಿ ತೆಗೆದುಕೊಂಡಿದೆ. ಅದನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ಇವರು ಕಾನೂನಾತ್ಮಕವಾಗಿ ನಾವು PSI ಅವರನ್ನು ಅಮಾನತು ಮಾಡಲಿಕ್ಕೆ ಬರೋದಿಲ್ಲ ಅಂತನ್ನುವಂಥದ್ದು ಇವರ ವಾದವಾದರೆ, ಅವರನ್ನು ಅಮಾನತು ಮಾಡಿಯೇ ನಂತರ ತನಿಖೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಅವರ ಹಠವಾಗಿರ್ತಕ್ಕಂಥದ್ದು. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಕಾನೂನಿನ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯನಾ ಅಂತನ್ನುವಂಥ ನಿಟ್ಟಿನಲ್ಲೇ ಕೂಡ ಅವರ ನಿರ್ಧಾರ ದೃಢವಾಗಿ ಅಚಲವಾಗಿ ವಕೀಲರ ಮುಂದೆ ಬಂದು ಹೇಳಿರುವಂಥದ್ದು. ಆದರೆ ವಕೀಲರು ಹೇಳ್ತಾ ಇರುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಪಟ್ಟನ್ನು ಬಿಡೋದಿಲ್ಲ, ಅವರನ್ನು ಅಮಾನತು ಮಾಡಿ ನಂತರ ನಾವು ಪ್ರತಿಭಟನೆ ಕೈ ಬಿಡುತ್ತೇವೆ ಅಂತ ಹೇಳ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ಶ್ರೀಪಾದ್ ಪಾಟೀಲ್ ಹೋಗೋಣ. ಶ್ರೀಪಾದ್ ಪಾಟೀಲ್, ಅಲ್ಲಿ ನೀವು ಬೆಳಗ್ಗೆಯಿಂದಾನು ಇದ್ದೀರಿ, ಅಲ್ಲಿ ವಕೀಲರುಗಳ ಹತ್ರ ಮಾತಾಡಿದ್ರೆ ಅವ್ರಿಗೆ ಯಾಕಿದು ಇಷ್ಟೊಂದು ದೊಡ್ಡ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ, ಏನು ಅವ್ರನ್ನ ಅಷ್ಟೊಂದು ರೊಚ್ಚಿಗೆಬ್ಸಿರುವಂತ ಕಾರಣ ಏನು? ಕೇಸಸ್ ಹಾಕಿದ್ರು ಅನ್ನೋದು ಸರಿ, ಅದ್ರ ಹಿಂದೆ ಇನ್ನೂ ಏನೇನೋ ಒಂದಷ್ಟು ಕಾರಣಗಳು ಇರಬೇಕಲ್ಲ, ಇಷ್ಟೊಂದು ರೊಚ್ಚಿಗೆ ಹೇಳ್ಬೇಕು ಅಂತಂದ್ರೆ ಏನು ಹೇಳ್ತಾರೆ ವಕೀಲರುಗಳು? ಶ್ರೀಲಕ್ಷ್ಮಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಂತಂದ್ರೆ, ಈಗ DC ಅವರು ವಕೀಲರನ್ನ ಅಡ್ರೆಸ್ ಮಾಡುವಂತಹ ಟೈಮ್ನಲ್ಲಿ ಹೇಳ್ತಾ ಇದ್ದಾರೆ, ಆಸ್ ಪರ್ ಲೀಗಲ್ ಪ್ರೊಸೀಜರ್, ಕಾನೂನಿನ ಪ್ರಕಾರವೇ ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಒಬ್ಬ PSI ಮೇಲೆ ನಾವು ಸಸ್ಪೆನ್ಷನ್ ಆರ್ಡರ್ ತರೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ವಕೀಲರು ಕೂಡ ಹೇಳ್ತಾ ಇರೋದು ಅದೇ ಲೀಗಲ್ ಪ್ರೊಸೀಜರ್ ಪ್ರಕಾರ ಅವ್ರನ್ನ ಅಮಾನತು ಮಾಡಬೇಕು. ಈಗ ಪ್ರಶ್ನೆ ಇರೋದೇನಂತಂದ್ರೆ, ಅಸಲಿಗೆ ಲೀಗಲ್ ಪ್ರೊಸೀಜರ್ ಯಾವುದು? ಅವರನ್ನ ಪ್ರೊಟೆಕ್ಟ್ ಮಾಡೋದಾ ಅಥವಾ ಇವ್ರ ಪ್ರಕಾರ ಇವ್ರನ್ನ ಸಸ್ಪೆನ್ಷನ್ ಮಾಡೋದಾ ಅಂತ. ಇದರ ಜೊತೆಗೆ ವಕೀಲರು ಇನ್ನೊಂದು ವಿಚಾರವನ್ನು ಹೇಳ್ತಾ ಇರೋದೇನಂತಂದ್ರೆ, ಇಲ್ಲಿ ರಾಜಕೀಯ ಎಂಟ್ರಿ ಕೊಟ್ಟಿದೆ, ರಾಜಕಾರಣಿಗಳ ಒತ್ತಡದಿಂದಾಗಿ ಇಲ್ಲಿ ಇರುವಂತಹ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಸುಮ್ಮನೆ ಇದನ್ನ ರಬ್ಬರ್ ತರ ಜಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿರುವಂತಹ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ವಕೀಲರು ಹೇಳ್ತಾ ಇದ್ದಾರೆ. ನೇರವಾಗಿ ಇಲ್ಲಿ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ ಸೇರಿದಂತೆ ವಕೀಲರು ಹೇಳ್ತಾ ಇರುವಂಥದ್ದು, ಇಲ್ಲಿ ಯಾವ ರೀತಿ ರಾಜಕೀಯ ಒತ್ತಡ ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಇಲ್ಲಿಯ ಲೋಕಲ್ MLA, MP, DCM ಇವರೆಲ್ಲರೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳ ಮೇಲೆ. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಆ ರೀತಿಯ ಕ್ರಮ ಕೈಗೊಳ್ಳಬೇಡಿ, ಅವರ ಒತ್ತಡದಿಂದಾಗಿ ಈ ಯಾವುದೇ ಕ್ರಮ ಕೈಗೊಳ್ಳದೆ ಬಹುಶಃ DC ಅವರು ಹೋಗ್ತಿದ್ದಾರೆ ಅಂತ ಅನ್ಕೋತೀನಿ. ಈ ಗಾಡಿಯಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಇಷ್ಟೊತ್ತಿನವರೆಗೂ ಈ ರೀತಿಯ ಬೆಳವಣಿಗೆ ಆಯಿತು, ಈಗ ಅವ್ರು ನಿರ್ಗಮಿಸ್ತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಹಿಂದ್ಗಡೆ ಒಂದು ಪ್ರೋಟೋಕಾಲ್ ಗಾಡಿ ಕೂಡ ಹೋಗ್ತಾ ಇದೆ. ಅಂದರೆ ರಾಜಕಾರಣಿಗಳ ಒತ್ತಡದಿಂದಾಗಿ ಈ ರೀತಿ ಇದನ್ನ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ, ಅಂಡರ್ ಪ್ರೆಷರ್ ಈ ರೀತಿಯ ಸಮಸ್ಯೆಗಳಾಗ್ತಾ ಇದೆ ಅಂತ. ಸೊ ಒಂದು ರೀತಿ ಇಬ್ಬರೂ ಕೂಡ ಪ್ರೆಸ್ಟೀಜ್ ಆಗಿ ತೆಗೆದುಕೊಂಡಿದ್ದಾರೆ. ರಾಜಕೀಯ ಎಂಟ್ರಿ ಕೊಟ್ಟಿದೆ, ಅದಕ್ಕಾಗಿ ಇವರು ಈ ತರ ಮಾಡ್ತಿದ್ದಾರೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಸೊ ಕಾನೂನು ಪ್ರಕಾರ ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ? ಕಾನೂನು ಅನ್ನೋದು ಒಂದು ಇದೆಯಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ವಕೀಲರು ಮಾಡ್ತಾ ಇದ್ದಾರೆ. ಅದೇ ಕಾನೂನನ್ನ ಮುಂದೆ ಇಟ್ಕೊಂಡು DC ಅವರು ಹೇಳ್ತಾ ಇರೋದು, ಇನ್ವೆಸ್ಟಿಗೇಷನ್ ನಡೆಯುವಾಗ ಸಸ್ಪೆಂಡ್ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆಲ್ ರೈಟ್, ಇಬ್ರು ಹಾಗೆ ದಯವಿಟ್ಟು ಸಂಪರ್ಕದಲ್ಲಿರಿ.